ಬಹುಶಃ ಇವರಲ್ಲಿ ಒಬ್ಬ ರಾಬರ್ಟ್ ಇರ್ಬೇಕು. ಬಹುಶಃ ಇವರೇ ಅದೇ ಗೂಂಡಾಗಳು. ಓಡಿ ಇಲ್ಲಿಂದ, ಮಾಡಿಗೆ ಹೋಗೋಣ. ಬಹುಶಃ ಇಲ್ಲಿ ಯಾರೋ ಇದ್ದಾರೆ. ಅರೆ, ಈ ಹ್ಯಾಟಲ್ಲಿ ಮಾಯ ಆಯ್ತು. ನಿಲ್ಲೋ, ಓಡಿ ಓಡಿ ಹಿಡೀರಿ ಇವರನ್ನ. ಹ್ಯಾಟ್ ನಮಗೆ ಕೊಡಿ, ಮತ್ತೆ ನೀವೆಲ್ಲರೂ ಸರೆಂಡರ್ ಆಗಿ ಓಡ್ತಾ ಓಡ್ತಾ. ಅರೆ, ನಾನು ಹೇಳ್ತಿದ್ದೀನಿ ನಿಲ್ಲಿ. ನಾವು ಕ್ರೈಮ್ ಬ್ರಾಂಚ್ನವರು, ನಿಲ್ಲಿ. ಈ ಬಾರಿ ನಿಮ್ಮ ಜಾಲದಲ್ಲಿ ಸಿಕ್ಕಿ ಬೀಳಲ್ಲ. ಆದ್ರೆ ನೀವು ನಮ್ ಜೊತೆ ಹೋರಾಡ ಆಗಿಲ್ಲ. ಓಡ್ತಾ ಓಡ್ತಾ. ಹಾಗಾದ್ರೆ ನಾವು ನಿಂತುಕೊಂಡೇ ಹೋರಾಡೋಣ. ಅಯ್ಯೋ ಅಮ್ಮ. ಅರೆ ವಾ, ಈ ವಾಚ್ ಬಹಳ ಸ್ಮಾರ್ಟ್ ಆಗಿದೆ. ನನ್ನನ್ನು ಬೀಳೋದ್ರಿಂದ ತಪ್ಪಿಸಿತ್ತು ಇದು. ಇನ್ಸ್ಪೆಕ್ಟರ್ ಪಾಂಡಾ, ಇವರನ್ನು ಅರೆಸ್ಟ್ ಮಾಡಿ. ಇವರು ಅದೇ ಗ್ಯಾಂಗಿನ ಜನರು. ಆ ಏಜೆಂಟ್ ನ ಪೆನ್ ಡ್ರೈವ್ ತಗೊಂಡವರು. ಇವರು ಕ್ರೈಮ್ ಬ್ರಾಂಚಿನ ಆಫೀಸರ್ ಮಿಸ್ಟರ್ ಭಾಗ್ ಸಿಂಗ್. ಅಯ್ಯಯ್ಯೋ, ಇದು ಅನ್ಯಾಯ ಆಯ್ತಲ್ಲ. ಸರ್, ಇವರು ಹನಿ, ಬನಿ, ಜೋರ್ದಾರ್ ಮತ್ತು ಪಾಪಟ್ ಬಹಳ ಮಂದಿ ಕ್ರಿಮಿನಲ್ ಗಳನ್ನ ಹಿಡಿಯುವಲ್ಲಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅರೆ, ಇವರಂತೂ ನಮ್ಮ ಏಜೆಂಟ್ಗಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಓಡ್ತಾ ಓಡ್ತಾ. ಇಲ್ಲ, ನಾವು ಕಾರಲ್ಲಿ ಕೂತ್ಕೊಂಡಿದ್ವಿ. ಓಡಿದ್ದು ಆ ಏಜೆಂಟ್ ಮತ್ತು ಕೆಲವು ಗುಂಡಗಳು. ಸರ್, ನನಗನ್ಸೋದಿಲ್ಲ ಇವರು ಅಂತ ಕೆಲಸ ಮಾಡಬಹುದು ಅಂತ. ಇವರು ಯಾವಾಗ್ಲೂ ಕಾನೂನಿಗೆ ಸಹಾಯ ಮಾಡಿದವರು. ಎಸ್ ಸರ್, ಅವರು ಬೇರೆನೆ. ನಮ್ಮಿಂದ ನಿಮ್ಮ ಏಜೆಂಟ್ ನ ಪೆನ್ ಡ್ರೈವ್ ಕೂಡ ತಗೊಂಡೋದ್ರು. ನಮ್ಗೆ ಗೊತ್ತು ಅವ್ರು ಯಾರು ಅಂತ. ಈ ವಿಷಯದಲ್ಲಿ ನೀವು ನಾಲ್ವರು ನಮ್ಗೆ ಸಹಾಯ ಮಾಡ್ಬೇಕು. ನಮ್ ಜೊತೆ ಬನ್ನಿ. ಓಡ್ತಾ ಓಡ್ತಾ. ನಿಮ್ಮ ಆಫೀಸ್ ಬಹಳ ದೂರದಲ್ಲಿದೆ. ಓಡ್ತಾ ಓಡ್ತಾ ನಮಗೆ ಸುಸ್ತಾಗಬಹುದು. ಓಡ್ತಾ ಓಡ್ತಾ ಅಂತ ಹೇಳುದು ಇವರ ಅಭ್ಯಾಸ. ಹೋಗಿ ಇವರ ಜೊತೆ, ಮತ್ತೆ ಏಜೆಂಟ್ ಅನ್ನ ಹುಡುಕುವಲ್ಲಿ ಇವರಿಗೆ ಸಹಾಯ ಮಾಡಿ. ಹೇಳೋ, ಇಲ್ಲಾಂದ್ರೆ ಪ್ಯಾರೆ ಸಾವು ವಿಚಾರಿಸೋಕೆ ಬಂದ್ರೆ ಬಹಳ ಕಷ್ಟ ಆಗ್ಬೋದು. ಈಗ ಏನು ಹೇಳಲಿ ಅಣ್ಣ, ಎಲ್ಲ ಹೇಳಿ ಆಯ್ತು. ಎಲ್ಲಿ ತನಕ ನಾನು ಸತ್ಯ ತಿಳಿಯುತ್ತಿಲ್ವೋ ಆರಾಮಾಗಿ ಕೂತ್ಕೊಳ್ಳಲ್ಲ. ನಿದ್ದೆ ಬರೋದಿಲ್ಲ ನನಗೆ. ಹೆಸರೇನು ನಿನ್ನದು? ದಯಾರಾಮ್ ಧನ್ಯಪ್ರಸಾದ್ ಟೀಕೇಕರ್. ಜನಪ್ರೀತಿಯಿಂದ DDT ಅಂತಾರೆ. ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ಹೊಲಕ್ಕೆ ಸಿಂಪಡಿಸ್ತೀನಿ. ಲ್ಯಾಬ್ನಿಂದ ಏನ್ ತಗೊಂಡು ಓಡಿದ್ದೆ? ನನಗೆ ಗೊತ್ತೇ ಇಲ್ಲ ಲ್ಯಾಬ್ ಅಂದ್ರೆ ಏನು ಅಂತ. ನಾನು ಕೊತ್ತಂಬರಿ ಗೋದಾಮು ಅಂತ ತಿಳಿದು ಒಳಗೆ ಹೋದೆ. ತರಕಾರಿ ಮಾಡ್ತೀನಲ್ವಾ. ಪ್ರಾರಂಭ ಮಾಡಿ. ಓಕೆ ಸರ್. ಸಾಕು ಸಾಕು ಮಾಡಿ, ಇನ್ನಷ್ಟು ಕತಿಗಳಿಡ್ತೀರಿ. ನನ್ನ ಜನರು ಬಹಳ ಕೆಟ್ಟವರು. ನಿದ್ದೆ ಬರುವುದಿಲ್ಲ ನನಗೆ. ಹೇಳೋ, ಲ್ಯಾಬ್ನಿಂದ ಏನ್ ಕತ್ತೆ? ನಾನು ಚಾಯ್ ಕುಡಿದು ಬಂದಿದ್ದು. ಪೆನ್ ಡ್ರೈವ್ ನಲ್ಲಿ ಏನಿತ್ತು? ಕ್ಯಾರೆಟ್ ಹಲ್ವಾ. ಯಾರಿಗೆ ಕೊಟ್ಟೆ ಪೆನ್ ಡ್ರೈವ್? ನಿನ್ನ ಚಿಕ್ಕಪ್ಪನಿಗೆ. ತನ್ನನ್ನು ಬುದ್ಧಿವಂತ ಅಂತ ತಿಳ್ಕೊಂಡಿದ್ದಾನೆ. ಇವನಿಗೆ ಎಷ್ಟು ಹಿಂಸೆ ಕೊಡಿ ಅಂದರೆ ಎಲ್ಲ ಹೇಳಬೇಕವನು. ಅವನನ್ನ ಹುಡುಕ್ತಾ ಯಾರಾದ್ರೂ ಬರ್ತಾರೆ. ಬಾಯ್.
ಅಕ್ಸ್. ಕೇಳ್ರಿ ಎಲ್ರು, M3 ನಮ್ಮ ಬೆಸ್ಟ್ ಏಜೆಂಟ್ ಓಡ್ತಾ ಓಡ್ತಾ ಹೌದಾ? ಮತ್ತೆ ನಿಲ್ತಾ ನಿಲ್ತಾ ನಿಮ್ಮ ಬೆಸ್ಟ್ ಏಜೆಂಟ್ ಯಾರು? ತಲೆ ಕೆಟ್ಟವನೇ, ನನ್ ತಮಾಷೆ ಮಾಡ್ತೀಯಾ? ಓಡ್ತಾ ಓಡ್ತಾ ನಾನೆಲ್ಲಿ ಓಡ್ತಿದ್ದೀನಿ, ನಾನು ಇಲ್ಲೇ ಇದ್ದೀನಿ. ಸುಮ್ನಿರು, ಮಾತು ಮಾತಿಗೂ ಓಡ್ತಾ ಓಡ್ತಾ ಅಂತ ಹೇಳೋದು ಇವ್ರ ಅಭ್ಯಾಸ. ಯಾರಾದ್ರೂ ಪ್ರೊಜೆಕ್ಟರ್ ಆನ್ ಮಾಡಿ. ಓಡ್ತಾ ಓಡ್ತಾ ಇವನ ಹೆಸರು ಪ್ಯಾರೆ. ಓಡ್ತಾ ಓಡ್ತಾ ನೋಡೋದಕ್ಕೆ ರಾಕ್ಷಸನಾಗಿದ್ದಾನೆ. ಎನಿ ಡೌಟ್? ಇವನ ಹೆಸರು ಪ್ಯಾರೆ, ಪ್ಯಾರೆ ಸಿಂಗ್. ಓಡ್ತಾ ಓಡ್ತಾ ಇದೆಂತ ಸರ್ ನೇಮ್? ಆ? ಓಡ್ತಾ ಓಡ್ತಾ. ನೀ ಸುಮ್ನಿರು. M3 ಇವಂದೇ ಬೇಹುಗಾರಿಕೆ ಮಾಡ್ತಿದ್ದ. ಓಡ್ತಾ ಓಡ್ತಾ ಹಾ, ನಾವು ನೋಡಿದ್ವಿ. ನಮ್ಮನ್ನು ಭೇಟಿಯಾಗಿದ್ದು ಕೂಡ ಓಡ್ತಾ ಓಡ್ತಾ. ಸರ್, ಈ ಪ್ಯಾರೆ ಏನ್ ಮಾಡಿದ್ದ? ಏನ್ ಮಾಡ್ದ? ಮಾಡಿದ್ದೇನು ಇಲ್ಲ. ಆದ್ರೆ M3ಗೆ ಸಂದೇಹ ಆಯ್ತು, ಇವನೇನೋ ದೊಡ್ಡ ಅಪರಾಧ ಮಾಡ್ತಾನೆ ಅಂತ. ಅದರಿಂದ ಪೂರ್ತಿ ನಗರಕ್ಕೆ ಅಪಾಯ ಇದೆ. ಓಡ್ತಾ ಓಡ್ತಾ ಇವನನ್ನ ನೀವ್ಯಾಕೆ ಅರೆಸ್ಟ್ ಮಾಡಲ್ಲ? ಯಾಕೆಂದ್ರೆ ಅವನ ವಿರುದ್ಧ ನಮ್ಮಲ್ಲೇನು ಸಾಕ್ಷಿ ಇಲ್ಲ. ಓಡ್ತಾ ಓಡ್ತಾ ಹಾಗಾದ್ರೆ ಸಬೂತು ನಾವು ತರ್ತೀವಿ. ಓಡ್ತಾ ಓಡ್ತಾ. ಎನಿ ಡೌಟ್? ಅವನೆಲ್ಲಿ ಸಿಗ್ತಾನೆ? ಪ್ಯಾರೆ ದಿನ ರಾತ್ರಿ ರೆಸ್ಟೋರೆಂಟ್ ನ್ಯಾರೆಗೆ ಬರ್ತಾನೆ. ಓಡ್ತಾ ಓಡ್ತಾ ಪ್ಯಾರೆ ಓಡ್ತಾ ಓಡ್ತಾ ನಿಂತ ಕೂಡ್ಲೆ ನಾವು ಅವನನ್ನ ಹಿಡ್ಕೋತೀವಿ. ಅರೆ ಪೆದ್ದು, ಕೆಲ್ಸಕ್ ಬರ್ದವನೇ ಕತ್ತೆ, ಈಗ ನೀನು ಲಿಮಿಟ್ ಕ್ರಾಸ್ ಮಾಡ್ತಾ ಇದ್ಯಾ. ಓಡ್ತಾ ಓಡ್ತಾ ಸರ್, ನೀವು ಸಿಟ್ಟಾಗ್ಬೇಡಿ. ನಾವೆಲ್ಲ ಇವತ್ತು ರಾತ್ರಿ ರೆಸ್ಟೋರೆಂಟ್ ನ್ಯಾರೆಯಲ್ಲಿ ಪ್ಯಾರೆಯನ್ನು ಹಿಡಿದು ತಿಳ್ಕೊತೀವಿ ಅವನೇನು ಕೆಲಸ ಮಾಡ್ತಾನೆ ಅಂತ. ನಾವೆಲ್ಲ ಅಲ್ಲಿಗೆ ವೇಷ ಬದಲಾಯಿಸಿ ಹೋದ್ರೆ ಯಾರಿಗೂ ಸಂದೇಹ ಆಗಲ್ಲ. ಊ, ಉಮ್. ಉಮ್. ಯಾ. ಆರ್ಡರ್ ಸರ್. ಓಯ್ 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 ಓಯ್. ಯಾವ ಹಳ್ಳಿಯಿಂದ ಬಂದ್ಯಾ ತಮ್ಮ? ಈಗ ತೋರಿಸ್ತೀನಿ ಯಾವ ಹಳ್ಳಿಯಿಂದ ಬಂದಿದ್ದು ಅಂತ. ಅರೆ, ಏನ್ ಮಾಡ್ತಿದಿ? ಪ್ಯಾರೆ ಮುಂದೆ ನಮ್ಮ ಗುಟ್ಟು ರಟ್ಟಾಗುತ್ತೆ. ಆದ್ರೆ ತಮ್ಮ, ಅವನು ಇದುವರೆಗೆ ಬಂದಿಲ್ಲ. ಅವನು ಯಾವಾಗ ಬೇಕಾದ್ರೂ ಬರ್ಬೋದು. ಓಡ್ತಾ ಓಡ್ತಾ ನೀವು ಏನ್ ತಗೋತೀರಿ? ಏನಾದರೂ ತಣ್ಣಗಿರೋದು ಕುಡಿಸೋ, ನಿದ್ದೆ ಬರುವುದಿಲ್ಲ ನಮ್ಗೆ. ಅರೆ, ನಿದ್ದೆ ಬರಲ್ಲ ಅಂತ ಹೇಳಿ ಇವನು ನಿದ್ದೆ ಮಾಡಿದ. ಬಾಸ್, ಬಾಸ್ ಹೇಳಿ. ಕೇಳು, ನಾಳೆ ರಾತ್ರಿ ಫಾರ್ಮ್ ಹೌಸ್ನಲ್ಲಿ ನಡೆಯೋ ಪಾರ್ಟಿಗೆ ಎಲ್ಲ ಗೆಸ್ಟ್ಗೂ ಪರ್ಸ್ನಲಿ ಕಾಲ್ ಮಾಡು. ನಿದ್ದೆ ಬರಲ್ಲ ನನಗೆ. ನಿದ್ದೆ ಬರಲ್ಲ ಅಂದಮೇಲೆ ನಿದ್ದೆ ಯಾಕೆ ಮಾಡ್ತೀರಿ?
ಕೇಳಿ, ನಾನ್ ಸ್ವಲ್ಪ ಗದ್ದಲ ಮಾಡಿ ಎಲ್ಲಾ ಬಾಡಿ ಗಾರ್ಡ್ ನ ಗಮನ ಸೆಳಿತೀನಿ. ನೀವು ಮೂವರು ಪ್ಯಾರೆ ಸಿಂಗ್ ನನ್ನು ಕಿಡ್ನಾಪ್ ಮಾಡಿ, ತಿಳಿತಾ? ಅರೆ ಪ್ಯಾರೆ ಸಿಂಗ್ ಬಹಳ ದಪ್ಪಗಿದ್ದಾನೆ, ಅಷ್ಟು ಸುಲಭದಲ್ಲಿ ಕಂಟ್ರೋಲ್ಗೆ ಸಿಗೋನಲ್ಲ. ಅವನ ಕೋಲ್ಡ್ ಡ್ರಿಂಕ್ಸ್ ನಲ್ಲಿ ನಿದ್ದೆ ಗುಳಿಗೆ ಹಾಕೋ, ಅವನಿಗೆ ನಿದ್ದೆ ಬರುತ್ತೆ. ಓಡ್ತಾ 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 ಅಲ್ಲಲ್ಲಿ ನಿದ್ದೆ ಮಾಡಿದ್ರೆ ಅರೆ ಪ್ಯಾರೆ, ನಾವು ನಿಮ್ಮನ್ನೇ ಹುಡುಕ್ತಿದ್ದೆ. ನಾನು ದಿನ ರಾತ್ರಿ ಇಲ್ಲಿಗೆ ಬರ್ತೀನಿ. ಅದಕ್ಕೆ ಇವತ್ತು ರಾತ್ರಿ ನಾವು ಬಂದಿದ್ದು. ತೆಗಿಯೋಣ. ಓ ಅರೆ ಅಣ್ಣ, ಇದೇನ್ ಕೊಡ್ತಿದ್ಯಾ? ನನ್ಗೇನ್ ಬಿಕಾರಿ ಅಂತ ತಿಳ್ಕೊಂಡ್ಯಾ? ಹಣ ಕೇಳಿದ್ರೆ ಬಿಕಾರಿ ಅಂತಾನೆ ತಿಳ್ಕೋಬೇಕಲ್ವಾ? ಯಾವುದೇ ರಾಜ ಹಣ ಕೇಳೋದಿಲ್ಲ. ಮಗ, ಬಾಸ್ನಿಂದ ಏನ್ 100 ಕೋಟಿ ಸಾಲ ತಗೊಂಡಿಲ್ಲ, ಅದನ್ ಕೊಡು. ಅರೆ ಕತ್ತೆಯ ಮೂತಿ ಇರುವ ಖಡ್ಗಮೃಗ 100 ಕೋಟಿನ ಯಾರಾದ್ರೂ ಜೇಬಲ್ಲಿ ಇಟ್ಕೊಂಡು ತಿರುಗ್ತಾರಾ? ನೋಡಪ್ಪ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಬಾಸ್ ಹೇಳಿದ್ದಾರೆ ಹಣ ವಸೂಲಿ ಮಾಡದೆ ಬರಬೇಡಿ ಅಂತ. ನಿನ್ನ ಬಾಸ್ಗೆ ಹೇಳು, 2 ದಿನದಲ್ಲಿ ಅವನ ಹಣವನ್ನೇ ಕೊಳ್ಳೆ ಹೊಡೆದು ಅವನಿಗೆ ಕೊಟ್ಟು ಬಿಡ್ತೀನಿ ಅಂತ. ಏನ್ ಹೇಳ್ದೆ? 2 ದಿನದಲ್ಲಿ ಹಣ ಕೊಟ್ಟು ಬಿಡ್ತೀನಿ. ಅರೆ ಅಣ್ಣ, ನಮ್ಗೆ ಇವತ್ತೇ ಬೇಕು, ಇವತ್ತೇ. ಕೊಡೋದಿಲ್ಲ. ಹೇಳು ನಿನ್ನ ಬಾಸ್ಗೆ, ನಿದ್ದೆ ಬರೋದಿಲ್ಲ ನನಗೆ. ಮಗ, ಇವತ್ ನಿನ್ನ ಶಾಶ್ವತವಾಗಿ ಇಲ್ಲೇ ನಿದ್ದೆ ಮಾಡಿಸ್ತೀನಿ. ಅರೆ ಈಗಾದ್ರೂ ಹೇಳೋ, ಇಲ್ಲ ಅಂದ್ರೆ ಶಾಶ್ವತವಾಗಿ ಮೇಲೆ ಹೋಗ್ತೀರಿ. ಪ್ಯಾರೆ ನೀನ್ ಇವತ್ತು ಉಳಿಯಲ್ಲ. ಹೊಡೀರಿ ಅವರಿಗೆ. ಈಗ್ಲೇ ಇಲ್ಲಿಂದ ಓಡೋಗೋದೇ ಒಳ್ಳೇದು. ಅರೆ ಪ್ಯಾರೆ ಹೊರಟು ಹೋದ. ಎನಿ ಡೌಟ್? ಪ್ರತಿಯೊಂದು ಪ್ಲಾನ್ ಫೇಲ್ ಆಯ್ತು. ಓಡ್ತಾ ಓಡ್ತಾ ಈಗೇನ್ ಮಾಡೋದು? ನಾಳೆ ರಾತ್ರಿ ಪ್ಯಾರೆ ಸಿಂಗ್ ನ ಫಾರ್ಮ್ ಹೌಸ್ ನಲ್ಲಿ ಒಂದು ಪಾರ್ಟಿ ಇದೆ. ನನ್ಗನ್ಸುತ್ತೆ ಅವನು ನಮ್ಮ ಏಜೆಂಟ್ M3 ಅನ್ನ ಅಲ್ಲೇ ಅಡಗಿಸಿರ್ಬೇಕು. ಹಾಗಾದ್ರೆ ನಾವು ವೇಷ ಬದಲಾಯಿಸಿ ಆ ಪಾರ್ಟಿಗೆ ಹೋಗೋಣ.